ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ, ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವ ಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್. ಸೂರಶೆಟ್ಟಿಕೊಪ್ಪ ಕಲಘಟಗಿ ತಾಲೂಕಿನ ಹಳ್ಳಿ ತಮ್ಮ ಊರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಗಿ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮ ಊರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮ ಊರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಗಿ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತ ಹೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ. ನೋಡೋಣಂತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟ್ರೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30ಕ್ಕೆ ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಖದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ RK ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ BL ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. CU ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ, ಜಾಡು ಹಿಂಬಾಲಿಸಿ, ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ KR ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು KS ಶಿಲ್ಪಾ F57 ಶಾಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ, ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ST ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ KS ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನನ್ನ ಅಥ್ಲೆಟ್ ಶಿಲ್ಪಾ KS ಕಾಮನ್ವೆಲ್ತ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ನ ಗ್ಲಾಸ್ಕೋನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ ಪುಟ್ ಡಿಸ್ಕಸ್ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟ್ರಿಕ್ಟ್ KR ಪೇಟೆ ತಾಲೂಕಿನ ಒಂದು ಕುಗ್ರಾಮ, ಅಲ್ಲಿಂದ ಬಂದಂತ ಅಥ್ಲೆಟ್. ಶಿಲ್ಪಾ ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ಸ್ ಪ್ರೊಸೀಜರ್ ನಡೆದಿದೆ. ಶಿಲ್ಪಾ ಕ್ವಾಲಿಫೈ ಆಗ್ತಾರೆ. ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಸೊ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ದಿನ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ, ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 MyGov.in ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ KS ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ KSನ ಸಾಹಿತ್ಯ ಪ್ರಶಸ್ತಿಗೆ ಕವಿ BR ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ.
ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಿಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35